ಗುಡ್ ಮಾರ್ನಿಂಗ್ ಎಲ್ರಿಗೂ. ಮುಳ್ಳಯ್ಯನಗಿರಿ ಸೈಡ್ ಹೋಗ್ತಾ ಇದ್ದೀವಿ. ನಾನು ರಾತ್ರಿ ಬಂದಾಗಲೇ 9 ಗಂಟೆ ಆಗಿತ್ತು, ಸುಮಾರು 9-9:15 ಕಾಲ ಆಯಿತು. ಬಂದು ನೋಡಿ ಬುಕ್ ಮಾಡಿದ್ವಿ. ಅಲ್ಲಿ ಹೋಗಿ ತಾಚ್ಕೊಂಡು ಸನ್ರೈಸ್ ನೋಡೋಣ ಅಂದ್ಕೊಂಡ್ವಿ. ಹುಡುಗರು ಯಾರು ಎದ್ದೊಳ್ಳಿಲ್ಲ. ಸೊ ಎಲ್ಲ ತಾಚ್ಕೊಂಡು ಇವಾಗೆಲ್ಲ ಎದ್ದು ನೋಡೋಣ ಮುಳ್ಳಯ್ಯನಗಿರಿ ಕಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ಅಲ್ಲಲ್ಲಿ ಅಂದರೆ ಮುಳ್ಳಯ್ಯನಗಿರಿ, ದಟ್ಟಪೀಠ, ಅದು ಬಿಟ್ಟರೆ ಜರಿ ಫಾಲ್ಸು, ಇನ್ನೊಂದು ಅಬೆ ಫಾಲ್ಸ್ ಅಂತ ಯಾವುದೋ ಹೇಳಿದ್ರು, ಅದು ಇನ್ನೊಂದು ಯಾವುದೋ 2 ಪ್ಲೇಸ್ ಹೇಳ್ದೆ, ಬಾಬಾ ಬುಡನ್ಗಿರಿ. ಅವೆಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ರಪ್ಪ, ಇಲ್ಲಿಂದ ಮುಳ್ಳಯ್ಯನಗಿರಿ 13 ಕಿಲೋಮೀಟ್ರ್ ಅಂತೆ. ನೋಡ್ರಪ್ಪ ಚಿಕ್ಕಮಂಗ್ಳೂರು ರೂಟು. ನೀವು ಟಾಪ್ ಹೋಗೋರ್ಗು ಎಲ್ಲ ಹಿಂಗೆ ಇರ್ತದೆ. ಎಷ್ಟು 11 ಕಿಲೋಮೀಟ್ರ್ ಸಮಥಿಂಗ್ ಏನೋ ತೋರಿಸ್ತು. ಅಲ್ಲಿಂದ ಹತ್ತದೇ ಆಗುತ್ತೆ 11 ಕಿಲೋಮೀಟ್ರು. ಈ ಥರ ಕಾರ್ಗಳೆಲ್ಲ ಏನು ಅಂದರೆ ಅವರೇ ಕರ್ಕೊಂಡೋಗಿ ಎಲ್ಲ ಥರ ಜಾಗಗಳನ್ನೆಲ್ಲ ತೋರಿಸ್ಕೊಂಡು ಕರ್ಕೊಂಡ್ಬರ್ತಾರೆ. ಅಂದರೆ ಎಷ್ಟು ಅಂತ ಒಂದು ಫೀಸ್ ಇರುತ್ತೆ, ಒಂದು 600-700 ಒಬ್ರಿಗೆ ಏನೋ ಥರ ಚಾರ್ಜ್ ಇರುತ್ತೆ. ಏನು ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೋ ಇರುತ್ತೆ ಸಮಥಿಂಗ್. ಅಷ್ಟರಲ್ಲಿ ತೋರಿಸ್ಕೊಂಡು ಬರ್ತಾರೆ ಎಲ್ಲ ಜಾಗಗಳನ್ನ. ಎಸ್ಟೇಟ್ಗಳು ಇರೋಲ್ಲ, ಆಗಿನ ಕಾಲದಲ್ಲೇ ಜಮೀನು ಮಾಡಿಬಿಟ್ಟಿರ್ತಾರೆ ಇಲ್ಲೆಲ್ಲ. ಸೊ ಇವೆಲ್ಲ ಏನು ಅಂದರೆ ಕಾಡಿಗೆ ಸಂಬಂಧಪಡಲ್ಲ. ನಾವು ಕಾಡು ಅಂತಲೂ ಅನ್ಕೊತೀವಿ, ಬಟ್ ಕಾಡಲ್ಲ ಇವೆಲ್ಲ. ಅವ್ರದ್ದೇ ಮನೆ ಮಾಡ್ಕೊಂಬರೇ ಇರ್ತಾರೆ. ಅವ್ರ ಹತ್ರ ಇಷ್ಟು ದೊಡ್ಡ ಜಮೀನಿದ್ರು ಅವರೆಲ್ಲ ಹಿಂಗೆ ಸಣ್ಣ ಪುಟ್ಟ ಹಂಗೆ ಇರೋದು. ಒಂಥರ ಚಿಕ್ಕ ಲೈಫ್ ಲೀಡ್ ಮಾಡಿಕೊಂಡು ಖುಷಿಯಾಗಿರ್ತಾರೆ. ಅವ್ರದ್ದೇನು ಅಂದರೆ ಬೇರೆ ಥರ ಆಸೆ ಆಕಾಂಕ್ಷೆಗಳೆಲ್ಲ ಏನಿರಲ್ಲ. ಆರಾಮಾಗಿ ಒಂದು ಚಿಕ್ಕ ಮನೆ ಮಾಡ್ಕೊ, ಆರಾಮಾಗಿ ಅವ್ರ ಕೆಲಸ ಅವ್ರು ಏನು ಮಾಡ್ಕೊ, ಮುಗೀತು. ತಾನಾಯಿತು ತನ್ನ ಕೆಲಸ ಆಯಿತು ಅಂತ ನೋಡಿ. ಹಂಗೆ ಈ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅನ್ನೋದೆಲ್ಲ ಇವ್ರ ಪಾಯಿಂಟ್ ಆಫ್ ವ್ಯೂಲ್ಲಿ ಇರೋಲ್ಲ. ಬಟ್ ಈ ಕರುಗಳಿದೆ ನೋಡ್ರಿ ಇಲ್ಲಿ, ಸೈಕು ನೋಡ್ರಿ. ಏನಿದೆ ಗೊತ್ತಿರೋ ಒಂಥರ ರಿಯಲ್ ಫಾರೆಸ್ಟ್ ಫೀಲ್ ಸಿಗೋದು ನಮಗೆ ಇಲ್ಲೇ, ಇಂಥ ಜಾಗದಲ್ಲೇ ಸಿಗೋದು ಆ್ಯಕ್ಚುಲಿ. ಓಯ್ ಬಚ್ಚ, ಲೆಫ್ಟೋ ಓಯ್. ಬೆಳಗ್ಗೆ ನಮ್ಮ ಬಾಸ್ಗಳೆಲ್ಲ ಎಲ್ಲವ್ರೆ. ಬ್ರೋ ನಮಸ್ಕಾರ, ಬ್ರೋ ಆರಾಮ, ಹಣ ಆರಾಮ. ಬಟ್ ಇಲ್ಲಿಂದ ಇರೋದು ರೂಟು ಕ್ರೇಜಿ ಆಗಿದೆ, ಚೆನ್ನಾಗಿ ಕಾಣುತ್ತೆ. ವ್ಯೂಗಳೆಲ್ಲ ಭಾರಿ ಆಗಿದೆ. ಒಂಥರ ಹತ್ತ ಟೈಮಲ್ಲಿ ಸಿಗೋ ವ್ಯೂ ಇದೆ ಗೊತ್ತಾ, ಕ್ರೇಜಿ ಅದು ಕಣಪ್ಪ. ಮುಳ್ಳಯ್ಯನಗಿರಿ ದೇವಸ್ಥಾನ ನೋಡ್ರಪ್ಪ, ಇದೆ ಮುಳ್ಳಯ್ಯನಗಿರಿ ಮೇಲೆ ಇರೋ ದೇವಸ್ಥಾನ. ಸೊ ಈ ದೇವಸ್ಥಾನಕ್ಕೆ ಬಂದ್ವಿ. ಒಳಗೆ ಹೋಗಿ ದರ್ಶನ ಮಾಡ್ಕೊಬಂದ್ಬಿಟ್ಟು ಮತ್ತೆ ಇಲ್ಲಿಂದ ಇದೇ ರೂಟಲ್ಲಿ ಹಿಂಗೋದ್ರೆ ಮೇಲೆ ಪೀಕೊಂಡು ಹೋಗ್ತೀವಿ. ನೋಡೋಣ ಬನ್ರಪ್ಪ. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೆಂಗಿತ್ತು ರೂಟು? ಚೆನ್ನಾಯ್ತಾ? ನಿಮಗೆ ಈ ಅಡ್ವೆಂಚರ್ಗಿಂತ ನಿನ್ನೆ ಅಡ್ವೆಂಚರ್ ತುಂಬ ಇಷ್ಟ ಆಗಿರಬೇಕು. ತುಂಬ ಅಲ್ಲ ನಿನ್ನೆ ಆದಾಗ ಯಾವ್ದಾದ್ರು ಕೆರೆಗೆ ತಗೋಗ್ಬೇಕಿತ್ತು ಕಣ. ಕಾಣ್ತಿದೆ ನೋಡ್ರಿ, ಇನ್ನು ಆ ಟಾಪ್ವರೆಗೂ ಹೋಗ್ಬೇಕು ನಾವು. ನೋಡ್ರಿ ಎದುರುಗಡೆ ಕಾಣ್ತಿದೆ ನೋಡ್ರಿ, ಅದೇ ಬೆಟ್ಟ. ಒಂಚೂರು ಗಾಡಿಗಳೆಲ್ಲ ಪಾರ್ಕ್ ಮಾಡಿ ಮೇಲೆ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ದೇವಸ್ಥಾನ ಇದೆ. ಕೈ ಮುಕ್ಕೊಂಡು ವ್ಯೂ ಪಾಯಿಂಟು ನೋಡಿಕೊಂಡು, ಆಲ್ಮೋಸ್ಟ್ ಅಲ್ಲಿ ವ್ಯೂ ಪಾಯಿಂಟ್ ಏನು ಸಿಗೋಲ್ಲ ನಮಗೆ. ಆ್ಯಕ್ಚುಲಿ ಅದು ವ್ಯೂ ಪಾಯಿಂಟ್ ಇಲ್ಲೇ. ಕೆಲವೊಂದು ಕಡೆ ನೀವು ವ್ಯೂ ಪಾಯಿಂಟ್ ಎಲ್ಲಿದೆ ಅಂದರೆ ಈ ದಾರಿಗಳಲ್ಲೇ ಸಿಗೋದು. ಟಾಪ್ಗೆ ಹೋದರೆ ಯಾವತ್ತೂ ಸಿಗೋಲ್ಲ, ಅದನ್ನು ತಿಳ್ಕೊಂಬಿಡ್ರಿ. ಈಗ ಮುಳ್ಳಯ್ಯನಗಿರಿ ಮೆಟ್ಲು ಹತ್ತುತ್ತಾ ಇದ್ದೀವಿ. ಎಂಟ್ರೆನ್ಸಿಂದ ಇಲ್ಲಿಂದ ಹತ್ತುತ್ತಾ ಇದ್ದೀವಿ. ಮೆಟ್ಲೆಲ್ಲ ಹತ್ತೋದು ಕಷ್ಟ ಆಗೋರು. ನಾರ್ಮಲಾಗಿ ಬಂಡೆಗಳ ಮೇಲೆ ಹತ್ಕೋಬೋದು. ಮೆಟ್ಲು ಹತ್ತದಿದ್ದಲ್ಲ ಒಂಚೂರು ರೋದನೆ ಇದು. ಆಲ್ಮೋಸ್ಟ್ ಇಷ್ಟು ಹತ್ತಿದ್ವಿ. ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಮಾಮೂಲಿ ಬೇರೆ ಎಲ್ಲ ಹತ್ಬೋದು ಗುರು. ಮೆಟ್ಲು ಅಂದರೆ ಒಂಚೂರು ಕಷ್ಟ ಅನಿಸ್ತಿದೆ. ಚೆನ್ನಾಗಿ ಅನ್ನಿಸ್ತೈತೆ. ಬಟ್ ಸುಸ್ತಾಯ್ತೈತೆ. ಏಕೆ? ಅದು ಹತ್ತಬೇಕಲ್ವ. ಸೊ ಹತ್ತಿದ್ರೆ ಸುಸ್ತಾಗುತ್ತಾ? ಓಕೆ ಓಕೆ ಬ್ರೋ, ಹೌ ಯು ಆರ್ ಫೀಲಿಂಗ್? ಗುಡ್. ನನಗೆ ಬೇಜಾರಾಗ್ತಿದೆ. ಏಕೆ? ಬೆಳಿಗ್ಗೆ ಬರಬೇಕಾಗಿತ್ತು ಅಂತ ಅಲ್ವಾ? ಅಂಡೆತ್ಕ ಮಲ್ಕೊಂಡ್ರೆ ಏನು ಮಾಡೋಣ ಹೇಳು? ಒಳ್ಳೊಳ್ಳೆ ಸೀನ್ಗಳನ್ನ ಮಿಸ್ ಮಾಡಬೇಕಾಗುತ್ತೆ ಅಲ್ಲ? ಎಷ್ಟು ಜನ ಅವರು ಇಲ್ಲಿ ನೋಡ್ಗುರು ವ್ಯೂ ಹಿಂಗಿದೆ. ಗಾಳಿ ತಂಗಾಳಿ ಆಡಾಡಬೇಕು ಅಂತ ಅನಿಸ್ತದೆ. ಯಾಕೆಂದರೆ ಚೆನ್ನಾಗಿ ಬಂದೈತೆ. ಏನು ತಣ್ಣಗಾಯ್ತೈತಲ್ಲ ಯಪ್ಪೇ. ಸೊ ಇಲ್ಲಿ ನೋಡಿದ್ದೆಲ್ಲ ಆಯಿತು, ಫೋಟೋಶೂಟೆಲ್ಲ ಆಯಿತು. ಈಗ ಇಲ್ಲಿಂದ ಡೌನಿಗೆ ಹೇಳ್ದು ನೆಕ್ಸ್ಟ್ ಮುಂದೆ ಯಾವುದು ಹೋಗೋದು ಅಂತ ನೋಡಬೇಕು. ನೋಡೋಣ. ಆದರೆ ಕಡಿಮೆ ಇದ್ರು ಜನ. ಈಗ ನೋಡ್ರೆ ಹೆವಿಯಾಗಿ ತುಂಬ್ಕೊಂಬಿಟ್ಟವ್ರೆ. ಅಲ್ಲೆಲ್ಲ ಅಷ್ಟು ಗಾಡಿಗಳೇ ಇರಲಿಲ್ಲ. ಸೊ ಇವಾಗ ಹೆವಿ ಗಾಡಿಗಳು ನೋಡಿದ್ರಲ್ಲ. ಮುಳ್ಳಯ್ಯನಗಿರಿ ಮುಗಿಸ್ತು. ಈಗ ನೆಕ್ಸ್ಟು ಯಾವುದಕ್ಕೆ ಪ್ಲಾನ್ ಅಂತ ನೋಡಬೇಕು. ಸೊ ಫುಲ್ಲು ಬಿಸಿಲಿತ್ತು, ಹೆವಿ ನೋಡ್ರಿ. ಇದೇ ಎಂಟ್ರೆನ್ಸ್ ಗುರು. ಬಿಸಿಲಂತೂ ಹೆವಿಯಾಗಿ ಕುಗ್ತೈತೆ. ಬೆಳಗ್ಗೆ 6 ಗಂಟೆಗೆ ಬಂದರೆ ಒಳ್ಳೆ ಮಜಾ ಇರ್ತಿತ್ತು. ಬಟ್ ಪರವಾಗಿಲ್ಲ, ಒಂಚೂರು ಲೇಟ್ ಆಯಿತು. ಇರಲಿ, ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗೋದು ಅಂತ ಒಂದು ಜ್ಯೂಸ್ ಕುಡ್ಕೊಂಡು ಡಿಸೈಡ್ ಮಾಡೋಣ.
ಫಸ್ಟು ಈ ಮುಳ್ಳಂಗಿರಿ ಪೀಕ್ ಇಳ್ದು ಬಿಡೋಣ. ನಮ್ಮ ಹುಡುಗ ದತ್ತಪೇಟೆಗೆ ಹೋಗ್ಬಿಟ್ಟಲ್ಲೇ ಜಹರಿ ಫಾಲ್ಸ್ಗೇನೋ ಹೋಗೋಣ ಅಂತ ಹೇಳ್ತಾವನೆ. ಈ ಬೇಸಿಗೆಗಾಲದಲ್ಲಿ ನೀರಿರೋ ಗುರು, ಆದರೂ ಒಂದು ಟ್ರೈ ಮಾಡೋಣ ಇದ್ದೇ ಅಲ್ವಾ ಅಂತ ನೋಡಿ. ಏನು ಡೌನ್ ಇಳಿದ್ರೆಲ್ಲ ಹತ್ರನೇ ಇರೋದು, ನೋಡೋಣ ಬನ್ನಿರಿ. ಈ ಫಾಲ್ಸ್ ಹೆಸರು ಬಂದು ಹೊನ್ನಮ್ಮ ದೇವಿ ಫಾಲ್ಸ್ ಅಂತಪ್ಪ. ಬ್ರೋ ಏನು ಬ್ರೋ ಇಷ್ಟೊಂದು ನೀರು ಕೊಚ್ಕೋಯ್ತೀವಿ ಬ್ರೋ, ಯಾಕೆ ಭಯ ಆಯ್ತಿಲ್ವಾ? ನಂಗೆ ಅದೇ ಭಯ ಆಗ್ತಿರೋದು, ಇಳ್ಬಿಟ್ರೆ ಕೊಚ್ಕಿಚ್ಕೊಂಡು ಹೊಂಟೋಗ್ಬಿಟ್ರೆ ನಮ್ಮಮ್ಮ ನಾನು ಒಬ್ಬನೇ ಕಿರಿ ಮಗ. ನೋಡ್ಗುರು ನೀರು. ಸೊ ಆಗಲೇ ಹೊರಟ್ವಿ, ಈಗಾಗಲೇ 3ನೇ ಟೋಲಲ್ಲಿ ಇದ್ದೀವಿ. ಹತ್ತತ್ರ ಇನ್ನೊಂದು 100 ಕಿಲೋಮೀಟ್ರ್ ಬೆಂಗಳೂರು. ಟೈಮ್ ಬಂದು 5:30 ಮೇಲೇನೋ ಆಗಿದೆ. ಆಲ್ಮೋಸ್ಟ್ ಈಗಾಗಲೇ ಬಂದಿದ್ದೀವಿ. ಇನ್ನೊಂದು 100 ಕಿಲೋಮೀಟ್ರ್ ಅಷ್ಟೇ ಬ್ಯಾಲೆನ್ಸ್ ಇರೋದು. ಸೊ ಎಷ್ಟೊತ್ತು ಅದನ್ನೂ ಹೊಡೆದೇ ಹೊಡಿತೀವಿ. 100 ಕಿಲೋಮೀಟ್ರ್ 1.5 ಅವರ್ ಸಾಕು. ಇದು 3ನೇ ಟೋಲ್. ಇದು ಫಸ್ಟು ಹಾಸನಲ್ಲಿಂದ ನೀವು ಲೆಕ್ಕ ಹಾಕ್ತಿರೋದ್ರೆ ಇದು 3ನೇ ಟೋಲು. ಇನ್ನು ಬ್ಯಾಲೆನ್ಸ್ ಇರೋದು ಒಂದು ಟೋಲ್ ಇದೆ. ಆ ಟೋಲ್ ಮುಗಿಸ್ಬಿಟ್ಟು ರೈಟ್ ತಿರ್ಕೊಂಬಿಟ್ರೆ ನೆಲಮಂಗಲ. ಸೊ ಅಲ್ಲಿಂದ ಹೊರಡ್ಬೇಕು. ಮಧ್ಯಾಹ್ನ ಒಂದು ಒಳ್ಳೆ ನಾನ್-ವೆಜ್ ಊಟಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಮುಗಿಸ್ಕೊಂಡು ಬಿಟ್ವಿ. ಸೊ ಸೂರ್ಯ ಸಖತ್ತಾಗಿ ಮುಳುಗ್ತೈತಿ ಇವತ್ತು. ಸೊ ಹಂಗೆ ನಿಲ್ಲಿಸ್ದು ಒಂಚೂರು ಕ್ರೇಜಿಯಾಗಿ ಮುಳುಗ್ತೈತಿ ಗುರು. ನೋಡ್ರಿ ನಮ್ಮ ಗಾಡಿನ ಒಂಚೂರು ಹೀಟ್ ಆಗಿಬಿಟ್ಟಿತ್ತು. ಏನು ಬ್ರಾ, ಏನು ಸಮಾಚಾರ? ಹೀಟ್ ಆಗಿಬಿಡೈತೆ ಅಂತ ನಿಮಗೆ? ನಮ್ಮ ಹುಡುಗ ಯಾವಾಗಲೂ ಹೀಟಲ್ಲಿ ಇರ್ತಾನೆ. ನನ್ನ ಕಣ್ಣಲ್ಲೇ ಎಲ್ಲ ತುಂಬ್ಕೊಂಬಿಟ್ಟಿದೆ ನೋಡ್ರಿ. ಕಾಮ ತುಂಬಿ ಕಣ್ಣೆ ಓಪನ್ ಆಗೈತೆ ಎಲ್ಲ. ಫೈನಲಿ ಬಂದ್ವಪ್ಪ ಬೆಂಗಳೂರಿಗೆ. ಟೈಮ್ ಬಂದು ಆಗಲೇ 7:15. ಎವ್ರಿ ಟ್ರಾಫಿಕ್ಕು ಗೊತ್ತಲ್ಲ, ಯಶವಂತಪುರ ಟ್ರಾಫಿಕ್ಕು. ಆದರೂ ಪರವಾಗಿಲ್ಲ. 4:20ಕ್ಕೆ ಬಿಟ್ಟಿದ್ದು 7 ಗಂಟೆಗೆ ಆಲ್ಮೋಸ್ಟ್ ನಾವು ರೈಟ್ ಟರ್ನ್ ಹತ್ರ ಬಂದಿದ್ವಿ. ಅಂದರೆ 7:20ಕ್ಕೆ ಕರೆಕ್ಟಾಗಿ ಯಶವಂತಪುರಕ್ಕೆ ಬಂದಿದ್ದೀವಿ. ಒಂದೊಳ್ಳೆ ಟೈಮ್ ಮ್ಯಾನೇಜ್ ಮಾಡಿದ್ವಿ. 4:20ಇಂದ 5:20, 6:20, 7:20, 3 ಅವರಲ್ಲಿ ಹಾಸನ್ ಟು ಯಶವಂತಪುರ. ಬನ್ರಪ್ಪ ನಮ್ಮ ಲಗೇಜ್ ಇಸ್ಕೊಂಡು ಬಿಡೋಣ. ಗಾಡಿ ಅಂತೂ ಕ್ರೇಜಿ. ಸೊ ಇವ್ರು ಇಲ್ಲಿಂದ ಪದ್ಮನಾಭ ನಗರ ಹೋಗ್ತಾರೆ, ನಾವು ಇಲ್ಲಿಂದ ನಮ್ಮ ಏರಿಯಾಗೆ ಶಿಫ್ಟು. ಹಾಂ, ಏನಾಯ್ತು ಮ್ಯಾಚು? ಯಾರು ಔಟು? ವಾ ಪರವಾಗಿಲ್ಲ, ಕೊಹ್ಲಿ ಅವರು ಫಾರ್ಮಲ್ಲಿ ಅವರೇ. ಬುಡಿ ಹೊತ್ತು ಚಚ್ಕ ಹೊಡಿತಾರೆ ನಂಗೆ ಗೊತ್ತು. ಯಾರಿದು? ಓಲೆ ಬಿಡು. ಚಿನ್ನಸ್ವಾಮಿನ? ಏನು ಚಿನ್ನಸ್ವಾಮಿ? ಓ ಇಲ್ಲೇನು ಆಡ್ತೀರ ಚಿನ್ನಸ್ವಾಮಿಲಿ? ಅದಂಗೆ ಹೇಳ್ತೀಯಾ? ಅದಂಗೋ ಹೇಳಿದೆ. ಹೇಯ್, ಕೊಹ್ಲಿ ತಾನೇ ಹೊಡೆದಿದ್ದು? ಅಲ್ಲ ಗ್ರೀನ್. ಹೆಂಗೆ ಬ್ರೋ ಇವೆಲ್ಲ? ನಮ್ಮ ಹುಡುಗ ನೋಡು. ಇನ್ನೇನು ಬ್ಯಾಗಲ್ಲಿ ಏನಿಲ್ಲ ಅಂದ್ಮೇಲೆ? ನಿಂದೇನಿಲ್ಲ ನನ್ನ ಸಾಮಾನುಗಳು ಏನು ಇಟ್ಕೊಂಡಿಲ್ಲ ತಾನೇ? ನನ್ನ ಕೇಬಲ್ ನನ್ನ ಹತ್ರನೇ ಆಯ್ತಾ? ಸರಿ ಬ್ರೋ, ನೆಕ್ಸ್ಟ್ ಮೀಟ್ ಯು, ಬಾಯ್. ಬೆನ್ಗೆ ನಾನು ನೋವ್ತೈತೆ. ಆಯ್ ಬ್ರೋ, ಬಾಯ್. ನೆಕ್ಸ್ಟು ಎಲ್ಲಿಗೆ ಪ್ಲ್ಯಾನು? ಗೋವಾ. ಯಾವಾಗ ನಡೆಯೋಣ ಹೋಗೋಣ? ಬಂತೆ ಆಮೇಲೆ ರೈತರನ್ನ ಹೋಗೋಣ ಅಂದರೆ ನಮ್ಮ ಹುಡುಗರು ಅದೇ ಗೋವಾ ಇಟ್ಕೊಂಡವ್ರು. ಸರಿ ಬಾಯ್, ಹೊರಡೋಣ. ಸರಿ ಮಚ್ಚ, ಹೊಡ್ತೀನಿ. ಬಾಯ್. ಸೈಟು ಗೊತ್ತಲ್ಲ, ಇವ್ ಕರ್ಕೊಂಡು ಹೋಗ್ತಾನೆ. ಹಾಂ ಏನು ಮಾಡಲ್ಲ. ಬಾಯ್ ಮಚ್ಚ. ಅಷ್ಟೇ, ಹುಡುಗರು ಹಿಂಗೆ ಡೈರೆಕ್ಟ್ ಪದ್ಮನಾಭ ನಗರ ಹೋಗ್ತಾರೆ. ನಾವು ಹಿಂಗೆ ನಮ್ಮ ಏರಿಯಾ ಕಡೆ ಗಿರಿನಗರ ಕಡೆ ಹಂಗೆ ಜೂಟ್. ಹಿಂಗಪ್ಪ ಮೊದಲು ಹೆಂಗೋ ಒಂದು ಲಗೇಜ್ ಇಟ್ಕೊಂಡಿದ್ದ, ಇವಾಗ ನಾವು ಹೊತ್ಕೊಂಡು ಹೋಗೋ ಪರಿಸ್ಥಿತಿ. ಇರಲಿ ಪರವಾಗಿಲ್ಲ, ಇವೆಲ್ಲ ಆಗ್ತದೆ. ಇಂಥವನ್ನೆಲ್ಲ ಫೇಸ್ ಮಾಡ್ಬೇಕು ನಾವು. ಎಷ್ಟೊತ್ತು ಗುರು ಇಲ್ಲಿಂದ ನಮ್ಮ ಮನೆಗೆ ಒಂದು 10 ನಿಮಿಷನೂ ಇಲ್ಲ. ಹಾಂ ಬ್ರೋ, ಬಾಯ್. ಸೊ ಆ್ಯಕ್ಚುಲ್ ಸಿನಿಮಾ ಏನಾಯಿತು ಅಂದರೆ, ಬರ್ತಾ ಅಂದಿವೆ ಒಂದು ಇನ್ಸಿಡೆಂಟ್ ಆಯಿತು. ಏನು ಅಂದರೆ, ಬಂಗಿರೋಪ್ ಹಾಕಿ ಹಿಂದ್ಗಡೆ ಲಗೇಜ್ ಕಟ್ಟಿದೆ. ಸೊ ಅದೇನಾಗಿದೆ, ಕಿತ್ತೋಗಿದೆ. ಸೊ ಒಂದು 3 ವರ್ಷದಿಂದ ಇತ್ತು, ಚೆನ್ನಾಗೇ ಇತ್ತು. ಆ್ಯಕ್ಚುಲಿ ಅದು ಬರ್ತದೆ, ಸುಮಾರು ದಿನ ಬಾಳಿಕೆ ಬರ್ತದೆ.
ಸೊ ಇದನ್ನು ಎಳ್ದು ಕಟ್ಟಿದ್ದಕ್ಕೋ ಏನೋ ಗೊತ್ತಿಲ್ಲ, ಕಟ್ಟಾಗಿತ್ತು ಏನೋ ಗೊತ್ತಿಲ್ಲ, ಕಟ್ಟೇನೇ ಆಗಿರಲಿಲ್ಲ ನಾನು ಟೈಮ್ ಮಾಡಿದಾಗ. ಸೊ ಆಮೇಲೆ ಏನಾಗಿದೆ, ಹೋಯ್ತಾ ಅಂದಿವೆ ಪಟ್ ಅಂತ ಎಲ್ಲೋ ಬಿಚ್ಕೊಂಡು ಬಿದ್ದೋಗಿದೆ. ನಮ್ಮ ಹುಡುಗ ಹಿಂದೆ ಬರ್ತಿರೋದಕ್ಕೆ ಓಕೆ, ಯಾಕೆಂದರೆ ಹೈವೇಲಿದ್ವಿ, ಒಂಚೂರು 70ರಲ್ಲಿ ಇದ್ವಲ್ಲ, 70 ಇದ್ವಿ, ಗಾಡಿ ಸೌಂಡ್ಗೆ ಹೆಲ್ಮೆಟ್ ಫುಲ್ಲು ಗ್ಲಾಸೆಲ್ಲ ಮುಚ್ಕೊಂಡ್ಬಿಟ್ಟಿರ್ತೀವಿ ನೋಡಿ, ವಿಂಡ್ಶೀಲ್ಡ್ನೆಲ್ಲ. ಸೊ ಏನು ಕೇಳಿಸಿಲ್ಲ. ನೋಡಿದ್ರೆ ಆಮೇಲೆ ನಮ್ಮ ಹುಡುಗ ಬಂದವನೇ, ಎತ್ಕೊಂಡು ಫೋನ್ ಮಾಡ್ದೆ, ಬ್ರೋ ಇಲ್ಲಿ ಬಿದ್ದೋಗಿದೆ ಬ್ರೋ, ತತ್ತಾಯಿದ್ದೀನಿ ಅಂತ. ನಾನು ಅವ್ನು ಬರ್ತಿಲ್ವಲ್ಲ ಅಂತ ಫೋನ್ ಮಾಡಿದೆ, ಎಲ್ಲವನೇ ಅಂತ ನೋಡೋಣ ಅಂತ. ನೋಡಿದ್ರೆ ಅವ್ರು ಪಾಪ ಹತ್ತರ್ತಾಯಿದ್ರು. ಸೊ ಚೆನ್ನಾಗಿರೋದು ತೊಗೊಳ್ಳಿ ನೀವುಗಳು. ನಾನೊಂದು ಯಾವುದೋ 70 ರೂಪಾಯಿ ತಗೊಂಬಿಟ್ಟು ಅರ್ಜೆಂಟ್ ಹಂಪಿಗೆ ಹೋಗ್ಬೇಕಿತ್ತು. ಸೊ ಬೇಕಾಗಿತ್ತು, ರಾತ್ರಿ ಬೆಳಗ್ಗೆನೇ ಬಿಡಬೇಕಿತ್ತು, 2 ಗಂಟೆಗೆ ಮಧ್ಯರಾತ್ರಿ. ಸೊ ಇಲ್ಲಿ ಹುಡುಕ್ತೆ 10 ಗಂಟೆಲೇನೋ ಒಂದು 70 ರೂಪಾಯಿದು ಒಂದೇ ಒಂದು ಪೀಸ್ ಇತ್ತು, ಕೊಟ್ಟ ಲಾಸ್ಟ್ ಪೀಸು. ಚಿಕ್ಕದಾಗಿತ್ತು, ಅದೇ ಇಷ್ಟು ದಿವಸ ಯೂಸ್ ಮಾಡ್ತಿದ್ದೆ, ಚೆನ್ನಾಗಿತ್ತು ಗಟ್ಟಿಯಾಗಿಯೇ. ಇವತ್ತು ಹಂಗೆ ಇನ್ಸಿಡೆಂಟ್ ಆಯಿತು. ಸೊ ನಿಮಗೆಲ್ಲ ಏನು ಅಂದರೆ ಚೆನ್ನಾಗಿರೋದು ತೊಗೊಳ್ಳಿ, ಒಂದು 200-300 ರೂಪಾಯ್ದು ಬರ್ತದೆ ಒಂದು ತಪ್ಪದು, ಆ ಥರದ್ದು ತೊಗೊಳ್ಳಿ, ಯೂಸ್ ಆಗುತ್ತೆ, ಕಿತ್ತೋಗಲ್ಲ, ಜೊತೆಗೆ ಒಳ್ಳೆ ಗಟ್ಟಿ ಇರುತ್ತೆ. ಇಲ್ಲ ಅಂದರೆ ಈಗ ಅದು ಬಿತ್ತು ನೋಡಿ ಹಿಂಗೆ ಬೀಳ್ತದೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಭೇಟಿ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ, ಏನಾರು ತೊಂದರೆ ಇದೆ ಅದನ್ನು ಹೇಳಿ, ರಿಪೇರಿ ಮಾಡ್ಕೊಳ್ಳೋಣ. ಸೊ ಹಂಗಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಬಾಯ್, ಜೈ RCB.